ನಗುತ್ತಾರೆ ನಾನು ನೋಡಿ ಅದೇ ಬರ್ತೀವಿ. ಶ್ರೀ ಸತ್ಯ ವರಚಂದ್ರನಾಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯ ಸಂಧ ಸಿಂಧೂತ್ತಃ ಶ್ರೀ ಸತ್ಯವರ ಚಂದ್ರಮಾಃ ಪ್ರಾರ್ಥಿತಾರ್ಥ ಪ್ರದೋ ನಿತ್ಯಂ ಭೂಯಸ್ಯಾದಿಷ್ಟ ಸಿದ್ಧಯೇ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ. ಇವತ್ತಿನ ದಿನ ಮಹಾಮಹಿಮರಾದ ತಪಸ್ವಿ ವರೇಣ್ಯರು, ಜ್ಞಾನಿ ವರೇಣ್ಯರಾದ ಸತ್ಯಸಂಧತೀರ್ಥ ಶ್ರೀಪಾದಂಗಳವರ ಪ್ರೀತಿಯ ಶಿಷ್ಯರು, ಪೂರ್ವಾಶ್ರಮದ ತಮ್ಮಂದಿರು, ಸತ್ಯಸಂಧತೀರ್ಥ ಶ್ರೀಪಾದಂಗಳವರ ನಂತರ ಉತ್ತರಾದಿ ಮಠದಲ್ಲಿ ಬಂದ ಮಹನೀಯರು, ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಗುರುಗಳು ಅಂತನಿಸಿಕೊಂಡ ಮಹಾನುಭಾವರು ಸತ್ಯವರತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಸಂತೆಬಿದನೂರು ವಾಸಿಗಳು, ಮಹಾಜ್ಞಾನಿಗಳು, ಮಹಾನುಭಾವರು. ಅವರ ಬಗ್ಗೆ ಕೆಲವು ಮಾತುಗಳಲ್ಲಿ ಕೆಲವು ನಿಮಿಷಗಳ ಕಾಲ ಬುದ್ಧಿಯನುಗುಣವಾಗಿ ಗುರುಗಳ ಅನುಗ್ರಹದಿಂದ ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಇವತ್ತಿನ ಆರಾಧ್ಯರು ಸತ್ಯವರತೀರ್ಥ ಶ್ರೀಪಾದಂಗಳವರು. ಅವರ ಕಾಲ ಸುಮಾರಾಗಿ ಕ್ರಿಸ್ತಶಕ 1794ರಿಂದ 1797ರವರೆಗೂ, ಅಂದರೆ ಸುಮಾರು 3 ವರ್ಷಗಳ ಕಾಲ ಸತ್ಯಸಂಧತೀರ್ಥ ಶ್ರೀಪಾದಂಗಳವರ ನಂತರ ಉತ್ತರಾದಿ ಮಠದ ದಿವ್ಯ ಪೀಠವನ್ನು ಅಲಂಕಾರ ಮಾಡಿದ ಮಹಾನುಭಾವರು. ಅನಂತರ 3 ವರ್ಷ ಪೀಠಾಧಿಪತ್ಯವನ್ನು ಆಳಿದರೂ ಕೂಡ ಅದ್ಭುತವಾಗಿರತಕ್ಕಂತಹ ಸಾಧನೆ ಮಾಡಿದ ಮಹಿಮಾಶಾಲಿಗಳು ಸತ್ಯವರತೀರ್ಥ ಶ್ರೀಪಾದಂಗಳವರು. ಪೂರ್ವಾಶ್ರಮದಲ್ಲಿ ನಾವು ಮೊದಲೇ ತಿಳಿದಂತೆ ಹಾವೇರಿ ಮನೆತನದವರು. ಇವರ ತಂದೆಗಳ ಹೆಸರು ಸತ್ಯವರತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಂದೆಗಳ ಹೆಸರು ಹಾವೇರಿ ಮಧ್ವಾಚಾರ್ಯರು ಅಂತ. ಇವರಿಗೆ ಹಾವೇರಿ ರಾಮಾಚಾರ್ಯರು. ಇವತ್ತಿನ ಆರಾಧ್ಯರು ಸತ್ಯವರತೀರ್ಥ ಶ್ರೀಪಾದಂಗಳು. ಅಂದರೆ ಪೂರ್ವಾಶ್ರಮದಲ್ಲಿ ಇವರು ಹಾವೇರಿ ಕೃಷ್ಣಾಚಾರ್ಯರು ಅಂತ ಅಣ್ಣ ತಮ್ಮಂದಿರು. ಆ ಹಾವೇರಿ ಮನೆತನದಲ್ಲಿ ಬಂದವರು. ಪ್ರಾಥಮಿಕವಾದ ಶಿಕ್ಷಣವನ್ನ ಹಾವೇರಿ ಮಧ್ವಾಚಾರ್ಯರು ತಂದೆಗಳ ಹತ್ತಿರವೇ ಮಾಡಿ, ಅನಂತರ ಉತ್ತರಾದಿ ಮಠದ ಪೀಠಾಧೀಶ್ವರರಾದ ಮಹಾಜ್ಞಾನಿಗಳಾದ ಶಾಪಾನುಗ್ರಹ ಸಮರ್ಥರಾದ ಸತ್ಯಬೋಧತೀರ್ಥ ಶ್ರೀಪಾದಂಗಳವರಲ್ಲಿ ಹೆಚ್ಚಿನ ಅಧ್ಯಯನಕ್ಕೆ ಅಣ್ಣಂದಿರ ಜೊತೆಗೆ ಹೋಗಿರತಕ್ಕಂಥ ಮಹಾನುಭಾವರು. ಮಹಾಸಂಸ್ಥಾನದಲ್ಲೇ ಇದ್ದು ಅನೇಕ ವರ್ಷಗಳ ಕಾಲ ಅತ್ಯದ್ಭುತವಾಗಿ ಅಧ್ಯಯನವನ್ನು ಮಾಡಿ ದಿವ್ಯ ಪಾಂಡಿತ್ಯವನ್ನ ಸಂಪಾದನೆ ಮಾಡಿರ್ತಕ್ಕಂಥ ಮಹಾನುಭಾವರು ಸತ್ಯವರತೀರ್ಥ ಶ್ರೀಪಾದಂಗಳವರು. ಅಣ್ಣಂದಿರ ಜೊತೆಗೇನೆ ಸಂಸ್ಥಾನದಲ್ಲಿದ್ದು ಅದ್ಭುತವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಮಹಾನುಭಾವರು ಇವತ್ತಿನ ಆರಾಧ್ಯರು ಆ ಸತ್ಯವರತೀರ್ಥ ಶ್ರೀಪಾದಂಗಳವರು. ಸಾಮಾನ್ಯವಾಗಿ ಪ್ರತಿ ಬಾರಿ ನಾನು ಹೇಳೋದುಂಟು, ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಹತ್ತಿರ ಅಧ್ಯಯನ ಮಾಡಿರತಕ್ಕಂತಹ 2 ಅಣ್ಣ ತಮ್ಮಂದಿರ ಜೋಡಿಗಳು. ಒಂದು ಜೋಡಿ ಹಾವೇರಿ ಮನೆತನದ ಅಣ್ಣ ತಮ್ಮಂದಿರು, 2ನೇ ಜೋಡಿಯೇ ನವರತ್ನ ಮನೆತನದ ಅಣ್ಣ ತಮ್ಮಂದಿರು. ಮೊದಲು ಹಾವೇರಿ ಮನೆತನದ ಅಣ್ಣ ತಮ್ಮಂದಿರು ಹಾವೇರಿ ರಾಮಾಚಾರ್ಯರು, ಹಾವೇರಿ ಕೃಷ್ಣಾಚಾರ್ಯರು ಸತ್ಯಬೋಧರಲ್ಲಿ ಅಧ್ಯಯನ ಮಾಡಿ ಅವರೇ ಮುಂದೆ ಕ್ರಮವಾಗಿ ಸತ್ಯಬೋಧರ ಶಿಷ್ಯರಾಗಿ ಸತ್ಯಸಂಧತೀರ್ಥ ಶ್ರೀಪಾದಂಗಳವರು, ಅನಂತರ ಸತ್ಯವರತೀರ್ಥ ಶ್ರೀಪಾದಂಗಳವರು. ಇದು ಒಂದು ಜೋಡಿ ಹಾವೇರಿ ಮನೆತನದ ಅಣ್ಣ ತಮ್ಮಂದಿರ ಜೋಡಿ. 2ನೇದಾಗಿ ನವರತ್ನ ಮನೆತನದವರು ಸತ್ಯವರತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿ ನವರತ್ನ ಅಣ್ಣಯ್ಯಾಚಾರ್ಯರು, ಅವರಿಗೆ ಇನ್ನೊಂದು ಹೆಸರು ನವರತ್ನ ಪುರುಷೋತ್ತಮಾಚಾರ್ಯರು ಅಂತ ಸತ್ಯಧರ್ಮತೀರ್ಥರಾಗಿ ಕಂಗೊಳಿಸುತ್ತಾರೆ ಪೀಠದಲ್ಲಿ. ಸತ್ಯಧರ್ಮತೀರ್ಥರ ಶಿಷ್ಯರಾಗಿ ಅವರ ಪೂರ್ವಾಶ್ರಮದ ತಮ್ಮಂದಿರು ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ಮಹಾಜ್ಞಾನಿಗಳು. ಅವರು ಮೈಸೂರು ವಾಸಿಗಳು, ಶ್ರೀ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಈ ರೀತಿ
4 ಜನ ಮಹನೀಯರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ದಿವ್ಯ ತಪಸ್ವಿಗಳು 4 ಜನರು ಕೂಡ ಇವತ್ತಿನ ಆರಾಧ್ಯರು ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಮ್ಮಂದಿರಾದ ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಇವರ ಅನುಗ್ರಹ ವಿಶೇಷವನ್ನ ಜಗತ್ತಿಗೆ ತೋರಿಸೋದಕ್ಕಾಗೇನೆ ಮೂಲರಾಮಚಂದ್ರ ದೇವರು ಸಾಮಾನ್ಯ ಜನರಿಗೆ ಸ್ವಲ್ಪ ದಿನಗಳ ಕಾಲ 1 ತಿಂಗಳ ಮಟ್ಟಿಗೆ ಕಾಣದೇನೆ ಕಳ್ಳರಿಂದ, ಅಂದ್ರೆ ಆ ದಿವ್ಯವಾದ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತವಾದ ಮೂಲರಾಮಚಂದ್ರ ದೇವರು ಸೀತಾದೇವಿಯರ ಪ್ರತಿಮೆಗಳು ಶ್ರೀಮಠದಲ್ಲಿ ಕಳತನವಾದಾಗ ಮತ್ತೆ ಇವರ ಅದ್ಭುತವಾದ ತಪಸ್ಸಿಗೆ ಮೆಚ್ಚಿ ಭಗವಂತ ಬಂದಿದ್ದಾನೆ. ಇವರ ಮೇಲೆ ರಾಮದೇವರು ಮಾಡಿರತಕ್ಕಂತಹ ಪೂರ್ಣಾನುಗ್ರಹಕ್ಕೆ ಒಂದು ಜ್ವಲಂತ ನಿದರ್ಶನ. ನಾವು ಅದನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು. ಅನೇಕ ರೀತಿಯಿಂದ ಇವರ ಮಹಿಮೆಯನ್ನ ನಾವು ತಿಳಿಯಬಹುದು. ಕೆಲವು ವಿಚಾರವನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. 21 ದಿನಗಳ ಕಾಲ ಅತ್ಯದ್ಭುತವಾದ ನಿರಶನ ವ್ರತವನ್ನು ಮಾಡುತ್ತಾರೆ ಮಹಾನುಭಾವರು. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅವರ ಕೊನೆಯ ಸಂದರ್ಭದಲ್ಲಿ ಉಡುಪಿಯಿಂದ ಮಹಿಷಿಗೆ ಬರುವಾಗ ಅನೇಕ ಜನ ಹಿರಿಯರ ಶಿಷ್ಯರ ಪ್ರಾರ್ಥನೆಯ ಮೇರೆಗೆ ಅವರ ಪೂರ್ವಾಶ್ರಮದ ತಮ್ಮಂದಿರಾದ ಈ ಹಾವೇರಿ ಕೃಷ್ಣಾಚಾರ್ಯರ ಆಶ್ರಮವನ್ನು ಕೊಟ್ಟು ಸತ್ಯವರ ತೀರ್ಥರು ಅಂತ ನಾಮಕರಣ ಮಾಡಿ ಅವರು ಮಹಿಷಿಯಲ್ಲಿ ಬೃಂದಾವನಸ್ಥರಾಗುತ್ತಾರೆ ಮಹಾನುಭಾವರು. ಗುರುಗಳು ಮಹಿಷಿಯಲ್ಲಿ ಬೃಂದಾವನಸ್ಥರಾದ ಮೇಲೆ ಅನಂತರ ಸತ್ಯವರ ತೀರ್ಥ ಶ್ರೀಪಾದಂಗಳವರು ಮಹಿಷಿಯಲ್ಲೇನೆ ಸುಮಾರು 6 ತಿಂಗಳ ಕಾಲ ಇರ್ತಾರಂತಲ್ಲಿ. ಮಹಿಷಿಯಲ್ಲೇನೆ 6 ತಿಂಗಳ ಕಾಲ ಇದ್ದು ಅನಂತರ ಅಲ್ಲಿ ಬೃಂದಾವನದ ಕಟ್ಟಡ, ಶ್ರೀಮಠದ ಕಟ್ಟಡ ಎಲ್ಲ ನಿರ್ಮಾಣವಾಗುತ್ತದೆ ಅಂತ ಹೇಳ್ತಾರೆ. ಸತ್ಯವರ ತೀರ್ಥ ಶ್ರೀಪಾದಂಗಳವರು ಅಲ್ಲೇ ಇರುತ್ತಾರೆ ಮಹಿಷಿಯಲ್ಲಿ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಕಾಲಕ್ಕೇನೆ ಸತ್ಯನಾಥ ಅಗ್ರಹಾರ ಅಂತ 100 ಜನ ಬ್ರಾಹ್ಮಣರಿಗೆ ತುಂಬು ಕುಟುಂಬದವರಿಗೆ ಮನೆಯನ್ನು ಮಾಡಿರತಕ್ಕಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅಂತಹ ದಿವ್ಯವಾದ ತುಂಗಾ ತೀರ ಅಶ್ವತ್ಥನಾರಾಯಣ ದೇವರ ದಿವ್ಯ ಸನ್ನಿಧಾನ ಆ ಮಹಿಷಿ ಕ್ಷೇತ್ರದಲ್ಲಿ ಗುರುಗಳ ಬೃಂದಾವನದ ಸ್ಥಳದಲ್ಲಿ ಸತ್ಯವರ ತೀರ್ಥ ಶ್ರೀಪಾದಂಗಳವರು ಅವರ ಆಶ್ರಮದ ಪ್ರಾರಂಭದ 6 ತಿಂಗಳ ಕಾಲ ಅಲ್ಲೇ ಇದ್ದು ಅನಂತರ ಮಹಿಷಿಯಿಂದ ಗುರುಗಳ ಮಹಾಸಮಾರಾಧನೆಯನ್ನು ವೈಭವದಿಂದ ಮುಗಿಸಿ ಪರಮ ಗುರುಗಳು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಗುರುಗಳು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನಕ್ಕೆ ಸವಣೂರು ಕ್ಷೇತ್ರಕ್ಕೆ ಹೋಗಿ ಸುಮಾರು ಅಲ್ಲಿಯೂ ಕೂಡ 6 ತಿಂಗಳ ಕಾಲ ವಾಸ ಮಾಡ್ತಾರಂತೆ ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಆ ಸವಣೂರಿನಲ್ಲಿದ್ದಾಗ ಸತ್ಯವರ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳು ಅಂದ್ರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳು ರಚನೆ ಮಾಡಿರತಕ್ಕಂಥ ವಿಷ್ಣು ಸಹಸ್ರನಾಮದ ಟೀಕೆಯನ್ನ ವಿಶೇಷವಾಗಿ ಪಾಠ ಪ್ರವಚನ ಮಾಡ್ತಾರೆ, ಪ್ರಚಾರ ಮಾಡ್ತಾರಂತೆ. ಆ ಸಂದರ್ಭದಲ್ಲಿ ಆ ಸತ್ಯವರ ತೀರ್ಥ ಶ್ರೀಪಾದಂಗಳವರ ಅದ್ಭುತವಾದ ಸಾಧನೆಯನ್ನು ಹೇಳುತ್ತಾರೆ. ಅನೇಕ ಕಡೆ ಅಂದ್ರೆ ಕಾವ್ಯದಲ್ಲಿ ಹೇಳುವಾಗ 24 ಲಕ್ಷ ಪ್ರಣವ ಮಂತ್ರವನ್ನು ಜಪ ಮಾಡಿದ್ದಾರಂತ ಆ ಸಂದರ್ಭದಲ್ಲಿ ಮಹಾನುಭಾವರು. ಇದು ಒಂದೇದಾದರೆ, ಎರಡನೇದಾಗಿ ಶ್ರೀಮನ್ ಮೂಲರಾಮಚಂದ್ರ ದೇವರಿಗೆ, ವೇದವ್ಯಾಸ ದೇವರಿಗೆ 1,000 ಕೋಟಿ ತುಳಸಿ ಅರ್ಚನೆಯನ್ನು ಮಾಡಿದ್ದಾನೆ. ಸುಮಾರು ಅಲ್ಲಿಯೂ ಕೂಡ 6 ತಿಂಗಳ ಕಾಲ ವಾಸ ಮಾಡಿದ್ದಾರಂತೆ ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಸವಣೂರು ಕ್ಷೇತ್ರದಲ್ಲಿ ಸತ್ಯಬೋಧರ ಸನ್ನಿಧಾನದಲ್ಲಿ 3 ಪ್ರಧಾನವಾದ ಕಾರ್ಯ: ಗುರುಗಳು ರಚನೆ ಮಾಡಿದ ವಿಷ್ಣು ಸಹಸ್ರನಾಮದ ಸ್ತೋತ್ರದ ಟೀಕೆಯ ಪ್ರಚಾರ, ದಿವ್ಯವಾದ ಪಾಠ ಪ್ರವಚನ, 24 ಲಕ್ಷ ಪ್ರಣವ ಮಂತ್ರದ ಅದ್ಭುತವಾದ ಅನುಷ್ಠಾನ ಜಪದ ಕಾರ್ಯ. ಅನಂತರ ಮೂರನೆಯದಾಗಿ ಮೂಲರಾಮಚಂದ್ರ ದೇವರಿಗೆ, ವೇದವ್ಯಾಸ ದೇವರಿಗೆ 1,000 ಕೋಟಿ ತುಳಸಿ ಅರ್ಚನೆಯನ್ನು ಮಾಡಿ 1 ಲಕ್ಷ ಬ್ರಾಹ್ಮಣರಿಗೆ ಭೋಜನ ಮಾಡುತ್ತಾರಂತೆ. ಅಪೂರ್ವವಾಗಿರ್ತಕ್ಕಂಥ ದಾಖಲೆಯನ್ನ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ಇವತ್ತಿನ ಆರಾಧ್ಯರು ಆ ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಅವರ ತಪಸ್ಸಾಧನೆಯನ್ನ ನಾವು ಗಮನಿಸಬೇಕು. ಗುರುಭಕ್ತಿ ಪರಾಯಣರು ಮಹಾನುಭಾವರು. ನ್ಯಾಯ ವೇದಾಂತಾದಿ ಸಕಲ ಶಾಸ್ತ್ರಗಳಲ್ಲಿ ಶ್ರೇಷ್ಠ ಕೋವಿದರು. ಸತ್ಯಬೋಧರ ಹತ್ರ ಅಧ್ಯಯನ ಮಾಡಿ ಇನ್ನೊಂದು ಬರೀತಾರೆ ತಿರುಪತಿಯ ಬಾಳಾಚಾರ್ಯರು ಅಂತ. ಅವರಲ್ಲಿ ವಿಶೇಷವಾಗಿ ವ್ಯಾಕರಣ ಮೀಮಾಂಸಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದಾರಂತೆ ಪೂರ್ವಾಶ್ರಮದಲ್ಲಿ. ವಿಶೇಷವಾಗಿ ತಿರುಪತಿ ಬಾಳಾಚಾರ್ಯರು ಅಂತ ಅವರ ಹತ್ರ ಈ ರೀತಿ ಅಧ್ಯಯನ ಮಾಡಿ, ಅದರ ಮೊದಲು 6 ತಿಂಗಳು ಮಹಿಷಿಯಲ್ಲಿ, ಎರಡನೇದಾಗಿ 6 ತಿಂಗಳು ಸವಣೂರು ಕ್ಷೇತ್ರದಲ್ಲಿ ಸಾಧನೆ ಮಾಡಿ, ಮುಂದೆ ಈ ಕಡೆ ತಿರುಪತಿ ಕ್ಷೇತ್ರಕ್ಕೆ ಬಂದು ತಿರುಪತಿ ಯಾತ್ರೆಯಲ್ಲಿದ್ದಾಗ ಶ್ರೀನಿವಾಸ ದೇವರನ್ನು ಸುಮಾರಲ್ಲಿ 16 ದಿನಗಳ ಕಾಲ ಆ ತಿರುಮಲ ಕ್ಷೇತ್ರದಲ್ಲಿದ್ದು ಶ್ರೀನಿವಾಸ ದೇವರ ಆರಾಧನೆ ಮಾಡುತ್ತಾ ಪ್ರತಿನಿತ್ಯ ಶ್ರೀನಿವಾಸ ದೇವರ ಪೂಜೆ ಮಾಡಿ ಆ ಕ್ಷೇತ್ರದ ಹೇಳ್ತಾರೆ 4 ಶ್ರೀನಿವಾಸ ದೇವರ ಪ್ರತಿಮೆಯನ್ನ ಮಾಡಿಸಿ ವಿಶೇಷವಾಗಿ ಶ್ರೀನಿವಾಸ ದೇವರ ಸೇವೆಯನ್ನ ಮಾಡುತ್ತಾ
ಅಲ್ಲಿ ಸಾಕಷ್ಟು ಜಪತಪ ಅನುಷ್ಠಾನವನ್ನು ಮಾಡಿ ಆ 4 ಶ್ರೀನಿವಾಸ ದೇವರ ಪ್ರತಿಮೆಯಲ್ಲಿ ವಿಶಿಷ್ಟವಾದ ಆವಾಹನೆಯನ್ನ ಮಾಡಿ ದಿವ್ಯವಾದ ಭಗವಂತನ ಸನ್ನಿಧಾನವನ್ನು ತಂದು ಆ 4 ಶ್ರೀನಿವಾಸ ದೇವರ ಪ್ರತಿಮೆಯನ್ನ ತಮ್ಮ ಪ್ರಿಯ 4 ಜನ ಶಿಷ್ಯರಿಗೆ ನೀಡಿದ್ದಾರಂತೆ ಸತ್ಯವರತೀರ್ಥ ಶ್ರೀಪಾದಂಗಳವರು. ಆಗಿನ ಕಾಲಕ್ಕೆ ಬರೀತಾರೆ. ಅಂದ್ರೆ ಕರದೀಪದ ಆಚಾರ್ಯರು ಅಂತ ಮೊದಲನೇದವರು, ಎರಡನೇದವರಾಗಿ ದಿಗ್ಗಾವಿ ಆಚಾರ್ಯರು ಅಂತ, ಮೂರನೇ ಮಹಾನುಭಾವರು ಉಮರ್ಜಿಯ ಲಕ್ಷ್ಮಣಾಚಾರ್ಯರು ಅಂತ, 4ನೇದವರಾಗಿ ಆದ್ಯ ಶಾಮಾಚಾರ್ಯರು ಅಂತ 4 ಜನ ಪ್ರೀತಿಯ ಶಿಷ್ಯರಿಗೆ ಆ 4 ತಾವು ಅದ್ಭುತವಾದ ಸಾಧನೆ ಮಾಡಿ ಆವಾಹನೆ ಮಾಡಿರತಕ್ಕಂಥ ದಿವ್ಯವಾದ ಶ್ರೀನಿವಾಸ ದೇವರ 4 ಪ್ರತಿಮೆಯನ್ನು ಆ 4 ಜನ ಶಿಷ್ಯರಿಗೆ ನೀಡುತ್ತಾ ಇದ್ದಾರೆ ಅಂತ ಹೇಳ್ತಾರೆ. ತಿರುಪತಿಯಲ್ಲಿ ಆಗಿರತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಅವರ ಸಾಧನೆ ಮುಂದೆ ಅನಂತಪುರಕ್ಕೆ ಬಂದು ಅಲ್ಲಿ ಕೆಲವು ದಿನಗಳ ಕಾಲ ಇದ್ದು ಮೈಸೂರು ಪ್ರಾಂತದಲ್ಲಿ ಸಂಚಾರ ಮಾಡ್ತಾ ಶ್ರೀರಂಗಪಟ್ಟಣಕ್ಕೆ ಬಂದು ಆ ಸಂದರ್ಭದಲ್ಲಿ ನಳನಾಮ ಸಂವತ್ಸರ ಅಂತ ಹೇಳಿದ್ದುಂಟು. ನಳನಾಮ ಸಂವತ್ಸರದ ಅಂದ್ರೆ ಆ ಸಂದರ್ಭದಲ್ಲಿ ತುಲಾಮಾಸ ಅಂತ ಕಾವೇರಿಯಲ್ಲಿ ಗಂಗೆಯ ಸನ್ನಿಧಾನ ಬಂದಿತ್ತು. ಆ ತುಲಾಮಾಸದಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಉತ್ಕಟವಾದ ಇಚ್ಛೆಯಿಂದ ಅದ್ಭುತವಾದ ಸಾಧನೆ ಮಾಡಿ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರಿಂದ ಪ್ರತಿಷ್ಠಾಪಿತಗೊಂಡಿರತಕ್ಕಂತಹ ರಾಮಚಂದ್ರ ದೇವರು ಮುಖ್ಯ ಪ್ರಾಣದೇವರನ್ನ ಸಂದರ್ಶನ ಮಾಡಿ ಅಲ್ಲಿಂದ ಅಂದ್ರೆ ಸತ್ಯವರತೀರ್ಥ ಶ್ರೀಪಾದಂಗಳವರು ಸುಮಾರು ದಿವಾನ್ ಪೂರ್ಣಯ್ಯನವರ ಏನು ಕಾಲ ಇದೆ, ದಿವಾನ್ ಪೂರ್ಣಯ್ಯರವನ ಕಾಲಕ್ಕೇನೆ ಪೂರ್ಣವಾಗಿ ಇದ್ದದ್ದು. ಅನಂತರ ದಿವಾನ್ ಪೂರ್ಣಯ್ಯನವರ ಒಂದು ಪ್ರಾರ್ಥನೆಯ ಮೇರೆಗೆ ಮುಂದೆ ಸತ್ಯವರತೀರ್ಥ ಶ್ರೀಪಾದಂಗಳವರು ವೇದವ್ಯಾಸ ತೀರ್ಥರ ದಿವ್ಯ ಸನ್ನಿಧಾನ ಪೆನಗುಂಡ ಕ್ಷೇತ್ರಕ್ಕೆ ಬಂದು ವೇದವ್ಯಾಸ ತೀರ್ಥರ ದರ್ಶನ ಮಾಡಿ ಗೌರಿಬುದೂರಿನ ಹತ್ರ ಇರತಕ್ಕಂತಹ ನಾಮಗೊಂಡಲು ಅಂತ ಕರೀತಾರೆ, ನಾಮಗೊಂಡಲ ಗ್ರಾಮದಲ್ಲಿ ಕೆಲವು ದಿನಗಳ ಕಾಲ ವಾಸ ಮಾಡಿದ್ದಾರಂತೆ ಮಹಾನುಭಾವರು ಸತ್ಯವರತೀರ್ಥ ಶ್ರೀಪಾದಂಗಳವರು. ನಾಮಗೊಂಡಲಿನಲ್ಲಿ ಒಂದು ಅದ್ಭುತವಾದ ದಿವ್ಯವಾದ ಒಂದು ಮಹಿಮೆಯನ್ನ ಅವರು ಪ್ರದರ್ಶನ ಮಾಡಿದ್ದಾರೆ. ಸತ್ಯವರತೀರ್ಥ ಶ್ರೀಪಾದಂಗಳು ಅವರ ಜೀವನದ ಅದ್ಭುತವಾದ ಒಂದು ಘಟನೆ, ರಾಮಚಂದ್ರ ದೇವರ ದಿವ್ಯ ಸಾಕ್ಷಾತ್ಕಾರ ಮಾಡಿಕೊಂಡಿರತಕ್ಕಂಥ ಮಹಾನುಭಾವರು ಅಂತ ನಾವು ಚಿಂತನೆ ಮಾಡಬೇಕು. ಆ ನಾಮಗೊಂಡಲ ಪ್ರದೇಶದಲ್ಲಿ ಇದ್ದಾಗಲೇನೆ ಅಡವಿ ಆಚಾರ್ಯರು ಅಂತ ಪ್ರಸಿದ್ಧರಾದವರು ನಾವೆಲ್ಲ ಕೇಳಿದ್ದೇವೆ, ಮಾದನೂರು ಆಚಾರ್ಯರು ಅಂತ ಹೇಳಿ. ಅಂದ್ರೆ ಒಬ್ಬ ಯತಿಗಳು ನಿಜವಾದ ಅರ್ಥದಲ್ಲಿ ಯಾವ ರೀತಿ 4 ಆಶ್ರಮವನ್ನ ಕ್ರಮವಾಗಿ ಅನುಭವಿಸಿ ಅನುಷ್ಠಾನ ಮಾಡಿರ್ತಕ್ಕಂಥ ಮಹಾನುಭಾವರು ಅಡವಿ ವಿಷ್ಣು ತೀರ್ಥರು ಅಂತ ಏನು ಕೇಳುತ್ತೇವೆ, ಅಡವಿ ವಿಷ್ಣು ತೀರ್ಥರಿಗೆ ಆಶ್ರಮ ಕೊಟ್ಟ ಮಹಾನುಭಾವರು ಇವತ್ತಿನ ಆರಾಧ್ಯರು ಸತ್ಯವರತೀರ್ಥ ಶ್ರೀಪಾದಂಗಳವರು. ಅದನ್ನು ನಾವು ಸರಿಯಾಗಿ ಚಿಂತನೆ ಮಾಡಬೇಕು. ನೋಡಿ, ಆ ನಾಮಗೊಂಡಲಿನಲ್ಲಿ ಸತ್ಯವರತೀರ್ಥ ಶ್ರೀಪಾದಂಗಳವರು ಇದ್ದಾಗ ಈ ಅಡವಿ ಆಚಾರ್ಯರು, ಅಡವಿ ಜಯತೀರ್ಥಾಚಾರ್ಯರು ಅಂತ ಪೂರ್ವಾಶ್ರಮದಲ್ಲಿ ಅವರ ಹೆಸರು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥಾಶ್ರಮಿ ಆಗಿದ್ದ ಆ ಸಂದರ್ಭದಲ್ಲಿ ಗುರುಗಳ ದಿವ್ಯ ಸನ್ನಿಧಾನಕ್ಕೆ ಬಂದು ಸಾಷ್ಟಾಂಗ ಪ್ರಣಾಮವನ್ನು ಮೆರಗಿ ಆ ಗುರುಗಳಿಗೆ ಶರಣಾಗತರಾಗಿ ಪ್ರಾರ್ಥನೆ ಮಾಡಿ ಅವರ ದಿವ್ಯವಾದ ಜ್ಞಾನ ವೈರಾಗ್ಯ ಪಾಂಡಿತ್ಯವನ್ನು ನೋಡಿ ಅನುಗ್ರಹಪೂರ್ವಕವಾಗಿ ಸತ್ಯವರತೀರ್ಥ ಶ್ರೀಪಾದಂಗಳವರು ಅಡವಿ ಜಯತೀರ್ಥಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ವಿಷ್ಣು ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ಅವರ ತಪಸ್ಸು, ಅವರ ಮಹಿಮೆ ಅಪಾರವಾಗಿದೆ. ಅದನ್ನು ಪ್ರತ್ಯೇಕವಾಗಿ ತಿಳಿಯೋಣ. ಶ್ರೀಮದ್ ಭಾಗವತದ ಸಾರೋದ್ಧಾರ, ಷೋಡಶಿ, ಚತುರ್ದಶಿ, ಶ್ರೀಮದ್ ಭಾಗವತ ಧೃತಸಾರ ಅಂತ ಬರೆದಿದ್ದಾರೆ, ಮುಕ್ತಮಾಲ, ಭಗವದ್ಗೀತಾ ಸಾರೋದ್ಧಾರ, ಆ ರೀತಿ ಅನೇಕ ದಿವ್ಯವಾದ ಗ್ರಂಥಗಳನ್ನು ರಚನೆ ಮಾಡಿರತಕ್ಕಂಥ ದಿವ್ಯ ತಪಸ್ವಿಗಳು ಅದು ಅಡವಿ ವಿಷ್ಣು ತೀರ್ಥರು ಅಂತ. ಅಡವಿ ವಿಷ್ಣು ತೀರ್ಥರ ಗುರುಗಳು, ಅವರಿಗೆ ಆಶ್ರಮ ಕೊಟ್ಟ ಮಹನೀಯರು ಇವತ್ತಿನ ಆರಾಧ್ಯರು ಆ ಸತ್ಯವರತೀರ್ಥ ಶ್ರೀಪಾದಂಗಳವರು. ಅಂದ್ರೆ 2 ದೊಡ್ಡ ದಾಖಲೆಯನ್ನು ನಾವು ಗಮನಿಸಬೇಕು. ಇಬ್ಬರು ಭಾಗವತಕ್ಕೆ ವ್ಯಾಖ್ಯಾನ ಬರದ ಮಹನೀಯರಿಗೆ ಅಂದ್ರೆ ಆಶ್ರಮವನ್ನ ಕೊಟ್ಟು ಗುರುಗಳನ್ನಿಸಿಕೊಂಡ ಮಹಾನುಭಾವರು ಇವತ್ತಿನ ಆರಾಧ್ಯರು ಸತ್ಯವರತೀರ್ಥ ಶ್ರೀಪಾದಂಗಳವರು. ಒಂದು ಅಡವಿ ಜಯತೀರ್ಥಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ವಿಷ್ಣು ತೀರ್ಥರು ಅಂತ ನಾಮಕರಣ ಮಾಡಿ ಅವರು ಮುಂದೆ ಭಾಗವತ ಸಾರೋದ್ಧಾರ, ಭಾಗವತದ ವಿಶೇಷವಾದ ಅಂದ್ರೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ ಮಹಾನುಭಾವರು. ಅನಂತರ ಸತ್ಯವರತೀರ್ಥ ಶ್ರೀಪಾದಂಗಳವರ ಆಶ್ರಮ ಶಿಷ್ಯರು, ವಿಶೇಷವಾಗಿ ಸತ್ಯಬೋಧ ತೀರ್ಥರಲ್ಲಿ ಅಧ್ಯಯನ ಮಾಡಿರತಕ್ಕಂಥ ತಮ್ಮ ಪೂರ್ವಾಶ್ರಮದ ಸಹಪಾಠಿಗಳು ನವರತ್ನ ಅಣ್ಣಯ್ಯಾಚಾರ್ಯರು ಅಥವಾ ಇನ್ನೊಂದು ಹೆಸರು ನವರತ್ನ ಪುರುಷೋತ್ತಮಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಮುಂದೆ ಸತ್ಯ ಧರ್ಮತೀರ್ಥರು ಅಂತ ನಾಮಕರಣ ಮಾಡಿದ್ದಾರಲ್ಲಿ. ಸತ್ಯ ಧರ್ಮತೀರ್ಥರು ಶ್ರೀಪಾದಂಗಳವರು ಕೂಡ ದಿವ್ಯವಾಗಿ ಭಾಗವತ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ ಮಹಾನುಭಾವರು. ಇಬ್ಬರು ಭಾಗವತಕ್ಕೆ ಅದ್ಭುತವಾದ ಸೇವೆ ಮಾಡಿದ ಮಹನೀಯರ ಗುರುಗಳು ಸತ್ಯವರತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು. ಇವತ್ತು ಎಂತಹ ಜ್ಞಾನಿಗಳು! ಈ ರೀತಿ ಆ ಅಡವಿ ವಿಷ್ಣು ತೀರ್ಥರು ಸತ್ಯಧರ್ಮತೀರ್ಥರ ಗುರುಗಳಾಗಿರ್ತಕ್ಕಂಥ ಮಹಾನುಭಾವರು ಆ ನಾಮಗೊಂಡಲ ಪ್ರದೇಶ, ಗೌರಿಬಿದನೂರಿನ ಹತ್ತಿರ ಇರತಕ್ಕಂಥ ನಾಮಗೊಂಡಲ ಪ್ರದೇಶದಲ್ಲಿದ್ದಾಗ ಈ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಮಠದ ಅದ್ಭುತವಾದ ವೈಭವ, ಶ್ರೀಮಠದ ಪೂಜಾ ವೈಭವವನ್ನು ನೋಡಿ ಕೆಲವು ಕಳ್ಳರು ಹೊಂಚು ಹಾಕಿ
ರಾಮದೇವರ ಪೆಟ್ಟಿಗೆಯನ್ನು ಕಳ್ಳತನ ಮಾಡಿಬಿಡುತ್ತಾರೆ. ರಾಮದೇವರ ಪೆಟ್ಟಿಗೆ ಕಾಣಿಸ್ತಾ ಇಲ್ಲ. ಬ್ರಹ್ಮಕರಾರ್ಚಿತವಾದ ಚತುರ್ಯುಗ ಮೂರ್ತಿ ಶ್ರೀಮನ್ ಮೂಲರಾಮಚಂದ್ರ ದೇವರು, ಮೂಲ ಸೀತಾದೇವಿಯರ ಅದ್ಭುತವಾದ ಆ ಪ್ರತಿಮೆಗಳು, ದಿಗ್ವಿಜಯ ರಾಮಚಂದ್ರ ದೇವರು, ವಂಶ ರಾಮಚಂದ್ರ ದೇವರು, ವಿಠ್ಠಲ ರಾಮದೇವರು. ಆದ್ದರಿಂದ ರಾಮದೇವರ ಪೂಜೆ ಇಲ್ಲದೆ ನಾವು ಊಟ ಹೇಗೆ ಮಾಡೋದು ಅಂತ ಹೇಳಿ 1 ತಿಂಗಳ ಕಾಲ, ಅಂದ್ರೆ ಸುಮಾರು ಹೇಳ್ತಾರೆ 20 ದಿನಗಳ ಕಾಲ ಅವರು ಉಪವಾಸ ವ್ರತ ಮಾಡಿದ್ದಾರಂತ. ಊಟವೇ ಮಾಡಿಲ್ಲ ಮಹನೀಯರು. ಇಂತಹ ಕಲಿಯುಗದಲ್ಲಿ 20 ದಿನಗಳ ಕಾಲ ಉಪವಾಸ ವ್ರತವನ್ನು ಕೈಗೊಂಡಿದ್ದಾರೆ. ದಿವಾನ ಪೂರ್ಣಯ್ಯನವರು ಕೂಡ ಶ್ರೀಮಠಕ್ಕೆ ಬಂದು ಆ ಸಂದರ್ಭದಲ್ಲಿ ಆ ರಾಮದೇವರನ್ನ, ಕಳತನವಾಗಿರತಕ್ಕಂಥ ರಾಮಚಂದ್ರ ದೇವರ ಆ ಪ್ರತಿಮೆಗಳ ಶೋಧನೆಗಾಗಿ ಸಾಕಷ್ಟು ಕಠಿಣವಾದ ಕ್ರಮಗಳನ್ನ ಅಂದ್ರೆ ಕೈಗೊಳ್ಳುತ್ತಾರೆ. 21ನೇ ದಿನ ಈ ಸಮಾಚಾರ ಗೊತ್ತಾಗಿ ಸಮನೂರಿನಿಂದ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಶಿಷ್ಯರು, ಆ ನವರತ್ನ ಅಣ್ಣಯ್ಯ ಆಚಾರ್ಯರು, ಮಹಾಸ್ವಾಮಿಗಳವರ ಸತ್ಯವರತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಸಹಪಾಠಿಗಳು ನವರತ್ನ ಪುರುಷೋತ್ತಮಾಚಾರ್ಯರು ಅವರು ಬರ್ತಾರೆ. ಬಂದು ಸ್ವಾಮಿಗಳಿಗೆ ಭೇಟಿಯಾಗಿ ಪೂರ್ಣ ಕೃಶರಾಗಿರುತ್ತಾರೆ. 20 ದಿನದ ಉಪವಾಸದ ದೇಹ ಮಾತ್ರ ಕೃಶವಾಗಿದೆ. ಅದ್ಭುತವಾದ ತೇಜಸ್ಸು ಕಾಂತಿಯಿಂದ ಹೊಳೆಯುತ್ತಾ ಇದ್ದಾರೆ ಮಹಾನುಭಾವರು. ಆ ಭಗವದ್ಭಕ್ತಿಯ ತೇಜಸ್ವಿಗಳು ಸತ್ಯವರತೀರ್ಥ ಶ್ರೀಪಾದಂಗಳವರು ನಮಸ್ಕಾರ ಮಾಡಿ ಆ ಮಠದ ಹಿಂದ್ಗಡೆ ಇರತಕ್ಕಂತಹ ಭಾಮಿಯ ಹತ್ತಿರ ಹೋಗುತ್ತಾರೆ. ಮುಖಮಾರ್ಜನ ಮಾಡಿಕೊಳ್ಳಬೇಕು, ಮುಖ ತೊಳೆದುಕೊಳ್ಳಬೇಕು ಅಂತ ಹೋದಾಗ ಭಾಮಿಯ ಹತ್ತಿರ ಒಂದು ಕಲ್ಲಿನ ಮೇಲೆ, ಬಾಳೆ ಎಲೆಯ ಮೇಲೆ ಸೀತಾರಾಮಚಂದ್ರ ದೇವರ ಪ್ರತಿಮೆಗಳನ್ನು ಇಟ್ಟು ಯಾರೋ ಹೋಗಿಬಿಟ್ಟಿರ್ತಾರೆ. ಅವರ ಕಣ್ಣಿಗೆ ತಕ್ಷಣ ಕಾಣಿಸ್ತು. ಭಾರಿ ಆನಂದ ಆಯಿತು. ಓಡೋಡಿ ಬಂದು ಗುರುಗಳ ಹತ್ತಿರ ಸತ್ಯವರತೀರ್ಥ ಶ್ರೀಪಾದಂಗಳವರ ಹತ್ತಿರ ನಿವೇದನೆ ಮಾಡಿ, ಸತ್ಯವರತೀರ್ಥ ಶ್ರೀಪಾದಂಗಳವರಿಗೆ 20 ದಿನ ಉಪವಾಸ ಇದ್ದರೂ ಕೂಡ ಆ ರಾಮಚಂದ್ರ ದೇವರು ಸಿಕ್ಕಿದ್ದಾರೆ ಎಂಬ ಅದ್ಭುತವಾದ ವಾರ್ತೆಯನ್ನು ಕೇಳಿ ಏನು ಶಕ್ತಿ ಬಂತು, ಏನು ರಾಮದೇವರ ಅನುಗ್ರಹ. ತಕ್ಷಣ ಅಲ್ಲಿ ಓಡೋಡಿ ಬಂದು ಆ ರಾಮದೇವರ ಪ್ರತಿಮೆಯನ್ನು ದರ್ಶನ ಮಾಡಿ, ಸ್ನಾನ ಮಾಡಿ, ವೈಭವದಿಂದ ಅವತ್ತು ಪೂಜೆಯಾಗಿ ಫಲ ನೈವೇದ್ಯಗಳ ಎಲ್ಲ ಸಮರ್ಪಣೆ ಆದಮೇಲೆ ವೈಭವದಿಂದ ಬ್ರಾಹ್ಮಣರ ಭೋಜನ ಮಾಡಿಸಿದ್ದಾರಂತೆ ಮಹಾನುಭಾವರು. ದಿವಾನ ಪೂರ್ಣಯ್ಯನವರಿಗೂ ಬಹಳ ಸಂತೋಷವಾಗಿ ಓಡೋಡಿ ಮಠಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಈ ಒಂದು ಸಂದರ್ಭವನ್ನ ಆ ಸತ್ಯವರತೀರ್ಥ ಶ್ರೀಪಾದಂಗಳವರ ಅವರ ಕಾಲಕ್ಕೆ ಇರತಕ್ಕಂಥ 2 ದಾಸವರೇಣ್ಯರು, ಜಗನ್ನಾಥದಾಸರು, ಅನಂತರ ವಿಜಯದಾಸರ ಶಿಷ್ಯರು, ವಿಜಯದಾಸರ ಸಾಕು ಮಕ್ಕಳು ಅಂತ ನಾವೇನು ಹೇಳ್ತೇವೆ, ಮೋಹನದಾಸರು, ಅವರ ಕಾಲ ಜಗನ್ನಾಥದಾಸರು ಮತ್ತು ಮೋಹನದಾಸರು ಇಬ್ಬರೂ ಕೂಡ ಸತ್ಯವರತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಮೋಹನದಾಸರಂತೂ ಈ ರಾಮಚಂದ್ರ ದೇವರ ಪ್ರತಿಮೆಗಳು ಕಳತನವಾಗಿರತಕ್ಕಂಥ ವಿಚಾರವನ್ನೇ ತಮ್ಮ ಹಾಡಿನ ಹೇಳಿದ್ದುಂಟು. ಏನು ಹೇಳಲಿ ಇವರ ಕೀರ್ತಿ, ಶ್ರೀನಾಥ ರಾಮ ವಂದನು ಭವ್ಯ ಮೂರ್ತಿ, ಇಂದೆಮ್ಮ ಗುರುವರ ಸತ್ಯ ಸಂದ ಸುತರಿಗೊಲಿದು ಬಂದ ರಾಮನ ಕಣ್ಣಿಂದ ಕಂಡೆ. ಆ ರಾಮಚಂದ್ರ ದೇವರು ಮತ್ತೆ ಸಿಕ್ಕಾಗ ಉದ್ಗಾರ ತೆಗೆದಿರತಕ್ಕಂಥ ಮಹಾನುಭಾವರು ದಾಸವರೇಣ್ಯರು ಮೋಹನದಾಸರು ಅಂತ ಕೇಳಿದ್ದೀವಿ. ಮೋಹನದಾಸರು ಈ ಮಾತು ಹೇಳ್ತಾರೆ. ಒಂದು ಬಹಳ ಸುಂದರವಾಗಿ ಅವರು ಕವಿ ಕಲ್ಪನೆಯನ್ನು ಕಾವ್ಯದಲ್ಲಿ ಮಾಡುತ್ತಾರೆ. ರಾಮದೇವರು ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಕಳತನವಾದಂತೆ ತೋರಿದರೂ ಕೂಡ ಆ ರಾಮಚಂದ್ರ ದೇವರು ಭೂದೇವಿಯ ಮನೆಗೆ ಹೋಗಿದ್ದಾರಂತೆ. ಅಂದ್ರೆ ಭೂದೇವಿಯ ಮಗಳು ಸೀತೆ, ಸೀತೆಯ ಗಂಡನೇ ರಾಮ, ಅಂದ್ರೆ ಅತ್ತೆಯ ಮನೆಗೆ ಹೋಗಿದ್ದಾರೆ ರಾಮದೇವರು ಅಂತ ವರ್ಣನೆ ಮಾಡಿದ್ದುಂಟು ಮೋಹನದಾಸರು ಆ ಹಾಡಿನಲ್ಲಿ. ಭೂಮಿ ದೇವಿ ಇಲ್ಲಿ ತಾ ಮಗಳ ಅಳಿಯನ್ನ ಕರೆದೊಯ್ದು, ಭೂಮಿದೇವಿಯೇ ಮಗಳು ಅಳಿಯನನ್ನ ಕರೆದುಕೊಂಡು ಹೋಗಿದ್ದಾಳೆ. ಒಯ್ದು ಪಾಮರರಿಗೆ ಪೋದರಾದೆಂಬ ಭ್ರಮೆಯ ತೋರಿ. ಸಾಮಾನ್ಯ ಜನರಿಗೆ ರಾಮಚಂದ್ರ ದೇವರು ಸೀತಾದೇವರ ಪ್ರತಿಮೆಗಳು ಕಳತನವಾಯಿತು, ಸಂಸ್ಥಾನ ಪ್ರತಿಮೆಗಳು ಅಂತ ಭ್ರಮೆ ಹುಟ್ಟೋ ಹಾಗೆ ಮಾಡಿ ತಾನು ಇವರ ಭಾವಕ್ಕೆ ಮೆಚ್ಚಿ, ಅನಂತರ ಸತ್ಯವರತೀರ್ಥ ಶ್ರೀಪಾದಂಗಳವರ ಅತ್ಯದ್ಭುತವಾಗಿರತಕ್ಕಂಥ ತಪಸ್ಸಿಗೆ ಮೆಚ್ಚಿ, ಅವರ ದಿವ್ಯವಾದ ರಾಮಚಂದ್ರ ದೇವರ ಭಕ್ತಿಗೆ ಮೆಚ್ಚಿ, ತಾನು ಇವರ ಭಾವಕ್ಕೆ ಮೆಚ್ಚಿ ಲಲನೆ ಸಹಿತವಾಗಿ ಭುವನೇಶ ಬಂದ ಎಂಬ ಮಾತನ್ನ ಆ ಮೋಹನದಾಸರು ಹೇಳಿರತಕ್ಕಂತಹ ವಿಚಾರ ಅಲ್ಲಿ ನೋಡ್ತೇವೆ. ಆ ರೀತಿ 20 ದಿನಗಳ ಕಾಲ 21ನೇ ದಿನ ರಾಮಚಂದ್ರ ದೇವರ ದರ್ಶನವಾಗಿದೆ. ವೈಭವದಿಂದ ಎಲ್ಲ ಪೂಜೆ ಆಯಿತು. ದಿವಾನ ಪೂರ್ಣಯ್ಯನವರು, ಅನೇಕ ಜನ ಶಿಷ್ಯರು, ಸತ್ಯವರತೀರ್ಥ ಶ್ರೀಪಾದಂಗಳವರ ದೇಹದಲ್ಲಿ ಬಹಳ ಕೃಶ್ಯತೆ, ಪಾಪ ಆಯಾಸ ಆಗಿದೆ, ಸ್ವಾಮಿ ಉತ್ತರಾಧಿಕಾರಿಗಳನ್ನು ನೇಮನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ನವರತ್ನ ಅಣ್ಣಯ್ಯ ಆಚಾರ್ಯರಿಗೆ, ಅಂದ್ರೆ ಇನ್ನೊಂದು ಹೆಸರು ನವರತ್ನ ಪುರುಷೋತ್ತಮಾಚಾರ್ಯರು, ಅದ್ಭುತವಾಗಿ ಉತ್ತರಾದಿ ಮಠದ ಪೀಠಾಧಿಪತ್ಯವನ್ನು ಆಳುತ್ತಾರೆ. ಪೂರ್ಣ ವಿಶ್ವಾಸದಿಂದ ಒಳ್ಳೆ ಶ್ರೇಷ್ಠ ತಪಸ್ವಿಗಳು, ವೈರಾಗ್ಯ ಶಿಖಾಮಣಿಗಳು, ಒಳ್ಳೆ ವಿದ್ವಾಂಸರು ಹೌದು. ಅವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣ ಮಾಡ್ತಾರೆ ಮಹಾನುಭಾವರು. ಆ ಸಂದರ್ಭದಲ್ಲಿ ಸುಮಾರು ಸತ್ಯ ಧರ್ಮತೀರ್ಥರಿಗೆ ಆಶ್ರಮ ಕೊಟ್ಟು ಆ ಸತ್ಯವರತೀರ್ಥ ಶ್ರೀಪಾದಂಗಳವರು 2 ದಿನಗಳ ನಂತರ
ಸಂತೆಬಿದನೂರಿನಲ್ಲಿ ವಿಶೇಷವಾಗಿ ಅಲ್ಲಿ ಬೃಂದಾವನಸ್ಥರಾಗುತ್ತಾರೆ ಅಂತ ಹೇಳ್ತಾರೆ. ವೈಭವದಿಂದ ಬ್ರಾಹ್ಮಣರ ಸಮಾರಾಧನೆಗಳೆಲ್ಲ ನಡೆಯುತ್ತದೆ. ಸತ್ಯವರತಿತ್ವ ಶ್ರೀಪಾದಂಗಳವರಿಗೆ ಪೂರ್ವಾಶ್ರಮದ ಪುತ್ರರು ಹಾವೇರಿ ಸ್ವಾಮಿ ರಾಮಾಚಾರ್ಯರು ಅಂತ, ಅವರಿಗೂ ಕೂಡ ಸತ್ಯಧರ್ಮ ತೀರ್ಥರು ಅನೇಕ ಗ್ರಾಮಗಳನ್ನ, ಕೆಲವು ಗ್ರಾಮಗಳನ್ನ ಅಲ್ಲಿ ಅವರಿಗೆ ದಾನವಾಗಿ ಕೊಟ್ಟಿದ್ದಾರೆ. ಸತ್ಯವರತಿತ್ವ ಶ್ರೀಪಾದಂಗಳವರ ಪೂರ್ವಾಶ್ರಮದ ಶ್ರೀಪಾದ ಪುತ್ರರು ಹಾವೇರಿ ಸ್ವಾಮಿ ರಾಮಾಚಾರ್ಯರು ಅಂತ ಹೇಳ್ತಾರೆ. ಈ ರೀತಿ ನೀವು ಚಿಂತನೆ ಮಾಡಿ, ಇಂತಹ ಕಲಿಯುಗದಲ್ಲಿ 20 ದಿನಗಳ ಕಾಲ ಉಪವಾಸ ವ್ರತ, 24 ಲಕ್ಷ ಪ್ರಣವ ಮಂತ್ರದ ಜಪ, ಲಕ್ಷ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿರತಕ್ಕಂತಹದ್ದು, ಆ ರೀತಿ ಸಹಸ್ರ ಕೋಟಿ ತುಳಸಿಯ ಅರ್ಚನೆ ಮಾಡಬೇಕಾದ್ರೆ ದೇವತಾಂಶ ಸಂಭೂತರ ಅಲ್ಲದೆ ಇನ್ನೊಬ್ಬ ಜ್ಞಾನಿಗಳಿಗೆ ಇದು ಸಾಧ್ಯವಾದದ್ದಲ್ಲ. ಆ ಸತ್ಯ ವರತೀರ್ಥ ಶ್ರೀಪಾದಂಗಳವರ ಅದ್ಭುತವಾಗಿರತಕ್ಕಂಥ ತಪಸ್ಸಾಮರ್ಥ್ಯ ನಮಗೆ ಸ್ಪಷ್ಟವಾಗುತ್ತದೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸುಮಾರು 70 ಶ್ಲೋಕಗಳಿಂದ ಆ ಸತ್ಯವರತೀರ್ಥ ಶ್ರೀಪಾದಂಗಳವರ ಶ್ರೀಪಾದ ಪಾದುಕಾ ಸ್ತೋತ್ರ ಅಂತ ಮಾಡಿಕೊಡ್ತಾರೆ. 70 ಶ್ಲೋಕಗಳಲ್ಲಿ ಶ್ರೀಪಾದ ಪಾದುಕಾ ಸ್ತೋತ್ರ ಅಂತ ಮಾಡಿಕೊಡ್ತಾರೆ. ಅತ್ಯದ್ಭುತವಾಗಿ ಅನೇಕ ಒಳ್ಳೆ ಕಾವ್ಯಮಯವಾಗಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಗುರುಗಳ ಬಗ್ಗೆ. ಈ ರೀತಿ ಕೇವಲ 3 ವರ್ಷಗಳಲ್ಲೇ ಪೀಠವನ್ನ ಅದ್ಭುತ ರೀತಿಯಿಂದ ಆಳಿದವರು. ಎಲ್ಲಿ ಭಯಗಳು ಹರಿಯ ಭಕುತರಿಗೆ ಉಂಟು ಅಂತ ದಾಸರು ಹೇಳಿದ ಮಾತಿನಲ್ಲಿ, ಭಗವಂತನ ನಿಷ್ಠೆಯಿಂದ ನಿಶ್ಚಲವಾಗಿ ನಂಬಿದ ಭಗವದ್ಭಕ್ತರಿಗೆ ಯಾವ ಭಯಗಳಿಲ್ಲ, ಭಯಕೃದ್ಭಯನಾಶನಃ ಎಂಬ ತತ್ವವನ್ನು ಜಗತ್ತಿಗೆ ಸಾರಿದ ಮಹಾನುಭಾವರು. ಆ ಸಂಸ್ಥಾನದ ಪ್ರತಿಮೆಗಳು ಕಳೆದು ಹೋದಾಗ ನಿಷ್ಠೆಯಿಂದ 20 ದಿನಗಳ ಕಾಲ ಉಪವಾಸ ಮಾಡಿ 21ನೇ ದಿನ ಆ ರಾಮಚಂದ್ರ ದೇವರ ಪಡೆದಿರತಕ್ಕಂತಹ ಮಹಾನುಭಾವರು ಇವತ್ತಿನ ಆರಾಧ್ಯರು ಆ ಸತ್ಯವರತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಅದ್ಭುತವಾಗಿರತಕ್ಕಂಥ ತಪಸ್ಸುಗಳು ಮುಖ್ಯವಾಗಿ ಅಡವಿ ವಿಷ್ಣು ತೀರ್ಥರಿಗೆ ಆಶ್ರಮ ಕೊಟ್ಟು ಅನುಗ್ರಹ ಮಾಡಿರತಕ್ಕಂಥ ಮಹಾನುಭಾವರು. ಅವರ ಹರಿಭಕ್ತಿ, ಅವರ ಗುರುಭಕ್ತಿಗೆ ಸಾಟಿಯೇ ಇಲ್ಲ ಅಂತ ನಾವು ಚಿಂತನೆ ಮಾಡ್ತಾ, ಸತ್ಯವರತೀರ್ಥ ಶ್ರೀಪಾದಂಗಳವರನ್ನ ಜಗನ್ನಾಥದಾಸರು ಕೊಂಡಾಡುತ್ತಾರೆ. ಸತ್ಯವರ ಮುನಿಪ ದಿಕ್ಪತಿಗಳಂತೆ ಅಂತಾರವರು, ನಿತ್ಯದಲ್ಲಿ ತೋರ್ಪ ನೋಳ್ಪರಿಗೆ ಸಂಭ್ರಮದಿ. ಅನೇಕ ಮಾತುಗಳನ್ನು ಹೇಳಿದ್ದುಂಟು. ಶ್ರೀಮದ್ ರಮಾಪತಿ ಜಗನ್ನಾಥ ವಿಠ್ಠಲ ಸ್ವಾಮಿ ಪಾದಾಬ್ಜ ಭಜನಾಸಕ್ತ ನೀನೇ, ಧೀಮಂತ ಗುರು ಸಾರ್ವಭೌಮ ಭೂಸುರನುತ ಮಹಾಮಹಿಮ. ಅದರಿಂದ ಪಗಳಲೇನು ಈಶವೇ ಕರುಣಾ ಸಿಂಧು, ಅನೇಕ ದಿವ್ಯವಾದ ಶಬ್ದಗಳಿಂದ ಅಲ್ಲಿ ಹೇಳಿದ್ದುಂಟು ಜಗನ್ನಾಥದಾಸರು. ಕೊನೆಗಾಗಿ ಮೋಹನದಾಸರು ಹೇಳುತ್ತಾರೆ, ಗಂಗಾದಿ ಸಕಲ ತೀರ್ಥಗಳಲ್ಲಿ ಮಿಂದು ಶ್ರೀರಂಗಾದಿಯಲಿ ಮೋಹನ್ನ ವಿಠ್ಠಲನ ಸಂಗೀತಕ್ಕೆ ಸರ್ವಾಧಿಕ ಫಲ ಸಂಘಟಿಸುವುದು ಸಜ್ಜನರು ಕೇಳಿರಿ. ಇವರ ಮಹಿಮಾಶ್ರವಣ ಮಾಡಿದರೆ, ಆದ್ದರಿಂದ ಆ ಭಗವಂತನ ಅದ್ಭುತವಾಗಿರ್ತಕ್ಕಂಥ ಗುಣಗಾನ ಮಾಡಿದ ಪುಣ್ಯ, ಗಂಗಾದಿ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಬರತಕ್ಕಂತಹದ್ದು ಅಂತ ಅನೇಕ ಮಾತುಗಳನ್ನು ಹೇಳುತ್ತಾರೆ. 21 ದಿನಗಳ ಕಾಲ ಉಪವಾಸ ಇದ್ದ ವಿಚಾರ ಇವರು ಹೇಳಿದ್ದುಂಟು. 1 ಮಾಸ ಉಪವಾಸವನ್ನು ಮಾಡಿದವರಿಗೆ ಬಂದೊದಗುವುದು ಜಗದೊಳಗೆ ಖ್ಯಾತಿ, ಸಂದೇಹವಿಲ್ಲದೆ ಅನಶನ 1 ತಿಂಗಳ ಮಾಡಿ ಚಂದದಿಂದಲಿ ಇಂದಿರೇಶನ ತಂದ. ರಾಮಚಂದ್ರ ದೇವರು ಇವರ ಭಕ್ತಿಗೆ ಮೆಚ್ಚಿ ಬಂದದ್ದನ್ನ ಮೋಹನದಾಸರು ಮುಕ್ತ ಕಂಠನಿಂದ ಕೊಂಡಾಡಿದ್ದಾರೆ ಮಹಾನುಭಾವರು. ಆ ರೀತಿ ಅಂತಹ ಮಹನೀಯರ ಆರಾಧನೆ ಸಂತೆಬಿದನೂರಿನ ದಿವ್ಯವಾದ ಸನ್ನಿಧಾನ ಸತ್ಯವರತೀರ್ಥ ಶ್ರೀಪಾದಂಗಳವರ ಪಕ್ಕದಲ್ಲೇನೆ ಸತ್ಯಪರಾಯಣ ತೀರ್ಥರ ಮೂಲ ಬೃಂದಾವನ ಉಂಟು. ಆ ರೀತಿ ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹದ್ದು ಯಲಹಂಕ, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಮುಂದೆ ಸಂತೆಬಿದನೂರು ಅಂತ ಹೇಳಿ. ಆದ್ದರಿಂದ ಮುಖ್ಯವಾಗಿ ಸತ್ಯಪರಾಯಣ ತೀರ್ಥರ ಶಿಷ್ಯತ್ವ ವಹಿಸಿ ಒಳ್ಳೆ ಪಾಂಡಿತ್ಯವನ್ನು ಸಂಪಾದನೆ ಮಾಡಿರತಕ್ಕಂತಹ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಮಾಡಿರತಕ್ಕಂತಹ ಸಂಕರ್ಷಣ ಒಡೆಯರ ಸನ್ನಿಧಾನವೂ ಕೂಡ ಆ ಸಂತೆಬಿದನೂರು ಕ್ಷೇತ್ರದಲ್ಲೇ ಇರತಕ್ಕಂತಹದ್ದು. ದಿವ್ಯವಾಗಿರತಕ್ಕಂತಹ ಪ್ರಾಣದೇವರ ಅದ್ಭುತವಾದ ಸನ್ನಿಧಾನ ಸಂತೆಬಿದನೂರು ಕ್ಷೇತ್ರದಲ್ಲಿಯೂ ಇದೆ. ಇವತ್ತಿನ ಆರಾಧ್ಯರ ಆ ಸತ್ಯವರತೀರ್ಥ ಶ್ರೀಪಾದಂಗಳವರ ಅವರ ಮಹಿಮಾಶ್ರವಣ ಮಾಡಿದ್ದಕ್ಕೆ ಕೆಲವು ಮಾತುಗಳಲ್ಲಿ ನಮಗೂ ಕೂಡ ಅವರ ಅನುಗ್ರಹವಾಗಿ ಜ್ಞಾನಭಕ್ತಿ ವೈರಾಗ್ಯ ಸಂಪಾದನೆ ಆಗಲಿ. ನಮ್ಮ ಗುರುಗಳ ಅನುಗ್ರಹ ಚಿಂತನೆ ಮಾಡ್ತಾ ಭಕ್ತಿಯಿಂದ ಇನ್ನೊಮ್ಮೆ ಆ ಗುರುಗಳನ್ನ ಪ್ರಾರ್ಥನೆ ಮಾಡೋಣ. ಶ್ರೀ ಸತ್ಯಸಂಧ ಸಿಂಧೂತ್ಥ ಶ್ರೀ ಸತ್ಯವರ ಚಂದ್ರಮಾ ಪ್ರಾರ್ಥಿತಾರ್ಥ ಪ್ರದೋ ನಿತ್ಯಂ ಭೂಯಸ್ಯಾದಿಷ್ಟ ಸಿದ್ಧಯೇ. ಶ್ರೀಕೃಷ್ಣಾರ್ಪಣಮಸ್ತು.